ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತಕ್ಕೆ ಮತ್ತೊಂದು ಹೆಮ್ಮೆಯ ಗರಿ. ಭಾರತದ ಈ ಬಿಗ್ ಇನಿಷಿಯೇಟಿವ್ ಇಡೀ ಗ್ಲೋಬಲ್ ಸೌತಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅನ್ನೋದಕ್ಕೆ ವಿಶ್ವಸಂಸ್ಥೆಯೇ ಈಗ ಸರ್ಟಿಫೈ ಮಾಡ್ತಾ ಇದೆ. ನಂಬರ್ 1, ರಾಹುಲ್ ಗಾಂಧಿ ಅವರಿಗೆ ಇದನ್ನು ತೋರಿಸಿ ದಯವಿಟ್ಟು ಈಗಲಾದರೂ ಭಾರತವನ್ನು ನರೇಂದ್ರ ಮೋದಿ ಅವರು ಪಾತಾಳಕ್ಕೆ ತಳ್ಳಿದ್ದಾರೆ ಆರ್ಥಿಕವಾಗಿ, ಮತ್ತು ಈ ಟ್ರೇಡ್ ಡೀಲ್ಗಳ ಮೂಲಕ ಮಂಡಿಯೂರಿದ್ದಾರೆ ಅಂತಿರೋ ರಾಹುಲ್ ಗಾಂಧಿ ಅವರು ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನೋಡಿ ಅಂತ ಕನ್ನಡಿ ತೋರಿಸ್ತಾ ಇದೆ. ಒಂದು ಕಡೆ ಆದರೆ ರಾಹುಲ್ ಗಾಂಧಿ ಅವರು ಸಾಲು ಪ್ರಶ್ನೆ ಇಟ್ಟು ಟ್ರೇಡ್ ಡೀಲಿಂದ ಭಾರತದ ರೈತರಿಗೆ ಮಹಾ ಅನ್ಯಾಯ ಆಗಿದೆ ಅಂತ ದೇಶವ್ಯಾಪಿ ಹೋರಾಟ ಮಾಡೋಕೆ ಹೊರಟಿದ್ದಾರಲ್ಲ, ಅವ್ರಿಗೀಗ ಅಮಿತ್ ಶಾ ಅವರು ನೇರ ಓಪನ್ ಚಾಲೆಂಜನ್ನು ಹಾಕಿರೋದು, ಲೆಕ್ಕ ಇಟ್ಟು ದಾಖಲೆ ಸಮೇತ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಅವರು ಏನಂತ ಹೇಳಿದ್ದಾರೆ, ಭಾರತದ AI ಸಮ್ಮಿಟ್ ಇನಿಷಿಯೇಟಿವ್ ಇದೆಯಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಿರೋದು AI ಸಮ್ಮಿಟ್. ಭಾರತದ ಇನಿಷಿಯೇಟಿವ್ ಬಹಳ ಅತ್ಯುತ್ತಮವಾಗಿದೆ ಮತ್ತು ಭಾರತವೇ ಅದಕ್ಕೆ ಬೆಸ್ಟ್, ಅದಕ್ಕೆ ಅತ್ಯುತ್ತಮವಾದ ವೇದಿಕೆ ಅಂತ ಬಣ್ಣಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇದು ಜಗತ್ತಿನ ಬಹಳ ವೇಗವಾಗಿ ಬೆಳೀತಾ ಇರುವಂಥ ಗ್ಲೋಬಲ್ ಇನ್ಫ್ಲುಯೆನ್ಸು ಭಾರತದ್ದು ಯಾವ ರೀತಿ ಇದೆ ಅಂದರೆ ಅತಿ ವೇಗವಾಗಿ ಆಗ್ತಾ ಇದೆ, ಮತ್ತು ಆರ್ಥಿಕತೆಯಲ್ಲಿ ಸದೃಢವಾಗಿದೆ, ಯಶಸ್ವಿಯಾಗಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಇರುವಂಥ ಭಾರತ ರೈಟ್ ಪ್ಲ್ಯಾಟ್ಫಾರ್ಮ್ AI ಸಮಿಟ್ಗೆ, ಜಗತ್ತಿನ ಮೊಟ್ಟ ಮೊದಲ AI ಸಮಿಟ್ ಇನಿಷಿಯೇಟಿವನ್ನು ಭಾರತ ತಗೊಂಡಿದೆ. ಇಂತಹ AI ಬರೀ ಅಮೆರಿಕಾಗೋ ಚೀನಾಗೋ ನಂಬರ್ 1 ನಂಬರ್ 2ಗೂ ಮಾತ್ರ ಅಲ್ಲದೆ ಇಡೀ ಜಗತ್ತಿಗೆ ಅದರ ಲಾಭ, ಎಲ್ಲ ಮಾನವ ಕುಲಕ್ಕೆ ಅದರ ಲಾಭ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಈ ಫಸ್ಟ್ ಎವರ್ ಸಮಿಟ್ ಅತ್ಯಂತ ಉಪಯೋಗವಾದದ್ದು ಮತ್ತು ಭಾರತವೇ ಬೆಸ್ಟ್ ಇದನ್ನು ಮಾಡೋದಕ್ಕೆ ಅಂತ ಭಾರತದ ಅಭಿವೃದ್ಧಿಯನ್ನು, ಭಾರತದ ಬೆಳವಣಿಗೆಯ ವೇಗವನ್ನು ಬಣ್ಣಿಸಿದ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಇದನ್ನು ತೋರಿಸಿ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸರಿ, ಒಳಗಡೆ ಆದರೂ ಯಾರ ಹತ್ರ ಆದರೂ ಮಾರ್ಕೆಟಿಂಗ್ ಮಾಡಿಕೊಂಡು ಹೊಗಳಿಸ್ಬಿಡಬಹುದು, ಗೋಧಿ ಮೀಡಿಯಾ ಆಗಿಬಿಡಬಹುದು. ವಿಶ್ವಸಂಸ್ಥೆನೂ ಬಂದ ಹಾಗಾದರೆ ಹೊಗಳತ್ತಾ? IMF ಇತ್ತೀಚೆಗಷ್ಟೇ ಸರ್ಟಿಫಿಕೇಟ್ ಕೊಟ್ಟಿತ್ತು, ಭಾರತ ಇಡೀ ಜಗತ್ತಿನ ಆರ್ಥಿಕತೆಯ ಬೆಳವಣಿಗೆಗೆ ಎಂಜಿನ್ನೇ ಭಾರತ ಅಂತ. IMF ಹತ್ರ ನಾವು ಹೊಗಳಿಸ್ಕೊಳ್ಳೋಕ್ಕಾಗತ್ತಾ? ಅಥವಾ ವಿಶ್ವಸಂಸ್ಥೆ ಹತ್ರ ನಾವು ಇದನ್ನೆಲ್ಲ ಸರ್ಟಿಫಿಕೇಟ್ ತಗೊಳ್ಳೋಕ್ಕಾಗತ್ತಾ? ಇದಕ್ಕಿಂತ ನಿಮ್ಗೇನು ಬೇಕು ಅಂತ ಕನ್ನಡಿ ತೋರಿಸ್ತಿದ್ದಾರೆ. ಇದು ಒಂದು. ಇನ್ನು ಈ ರಾಹುಲ್ ಗಾಂಧಿ ಅವರಿಗೆ ತನಗೆ ಭರ್ಜರಿ ಅಸ್ತ್ರ ಸಿಕ್ಕಿದೆ ಅಂತ 5 ಪ್ರಶ್ನೆಗಳನ್ನಿಟ್ಟು EU ಜೊತೆಗಿನ ಟ್ರೇಡ್ ಡೀಲು, ಅಮೆರಿಕ ಜೊತೆಗಿನ ಟ್ರೇಡ್ ಡೀಲು, UK ಟ್ರೇಡ್ ಡೀಲು, ಇದೆಲ್ಲ ಭಾರತದ ರೈತರಿಗೆ ಮರಣ ಶಾಸನ. ಅಲ್ಲಿಂದ GM ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಯಾವುದೋ ಒಂದು ಕ್ರಾಪು ಅಥವಾ ಆಯಿಲು ನೀವು ಇಲ್ಲಿಗೆ ತರಿಸ್ಕೊಂಡು ಬಿಟ್ರೆ ಇಲ್ಲದನ್ನು ಬೆಳೆಯೋರ ಕಥೆ ಏನಾಗಬೇಕು? ಬಹಳ ದೊಡ್ಡ ಅನ್ಯಾಯ ಮಾಡ್ತಿದ್ದಾರೆ ಮೋದಿ, ಅವ್ರ ಕುತ್ತಿಗೆ ಹೆಚ್ಚಿಗೆ ಮೋದಿಯನ್ನು ಒಪ್ಪಿಸಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರಲ್ವಾ. ಸಿಂಪಲ್ ಆಗಿ ಅಮಿತ್ ಶಾ ಅವರ ಕೌಂಟರ್, ನೀವು ಯಾವುದೇ ವೇದಿಕೆಯನ್ನು ಆಯ್ಕೆ ಮಾಡಿ, BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದು, ಟಾಪ್ ಲೀಡರು ಮಿನಿಸ್ಟರು ಬೇಡ, ಸಾಮಾನ್ಯ ಕಾರ್ಯಕರ್ತ ಬಂದು ನಿಮಗೆ ದಾಖಲೆಯ ಸಮೇತ ಇಡೀ ದೇಶಕ್ಕೆ ಮನವರಿಕೆ ಆಗೋ ರೀತಿಯಲ್ಲಿ ದಾಖಲೆಯ ಸಮೇತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗುತ್ತೆ. ಮತ್ತು ಇದನ್ನು ಮಿಸ್ ಮಾಡೋ ಹಾಗಿಲ್ಲ, ನೀವು ಚಾಲೆಂಜ್ ತಗೊಳ್ಳೇಬೇಕು. ನೀವೇ ಹೇಳಿದ ವೇದಿಕೆಯಲ್ಲಿ, BJP ಅರೇಂಜ್ ಮಾಡಿದ ವೇದಿಕೆಯಲ್ಲಿ ಅಲ್ಲ, ನೀವೇ ಹೇಳಿದ ವೇದಿಕೆಯಲ್ಲಿ ಈ ಟ್ರೇಡ್ ಡೀಲ್ ಮೂಲಕ ಭಾರತಕ್ಕೆ ಅಂದರೆ ಭಾರತದ ರೈತರಿಗೆ ಅನ್ಯಾಯ ಆಗ್ತಿದೆ ಅಗ್ರಿಕಲ್ಚರಲ್ಲಿ ಅನ್ನೋದನ್ನು ನಾವು ವಾದ ಮಾಡೋಣ. ವಿತ್ ಎಲ್ಲ ಸಾಕ್ಷಿಗಳ ಸಮೇತ ನೀವು ಬನ್ನಿ, ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದು ಇದನ್ನು ದೇಶಕ್ಕೆ ಮನವರಿಕೆ ಮಾಡಿಕೊಡ್ತಾನೆ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಈ ಟ್ರೇಡ್ ಡೀಲ್ ಆಗಿದೆ. ಫಸ್ಟ್ ಆಫ್ ಆಲ್, ಈ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಇನ್ನೂ ಫೈನಲ್ಲೇ ಆಗಿಲ್ಲ. EU ಜೊತೆಗಿಂದು ಅಗ್ರಿಕಲ್ಚರ್ ಹೊರಗಿಟ್ಟು ಫೈನಲ್ ಆಗಿದೆ. ಅದನ್ನು EU ಕೂಡ ಅನೌನ್ಸ್ ಮಾಡಿದೆ, ಅಗ್ರಿಕಲ್ಚರನ್ನು ಹೊರಗಿಡ್ತಾ ಇದ್ದೀವಿ ಅಂತ. ಅಮೆರಿಕದ ಜೊತೆಗೆ ಅವರು ಕೆಲವನ್ನ ಎಕ್ಸ್ಟ್ರಾ ಅವರವರೇ ಅನೌನ್ಸ್ ಮಾಡಿಕೊಟ್ಟಿದ್ದು, ಅಮೆರಿಕ ಸ್ವಲ್ಪ ಬಡಾಯಿ ಕೊಚ್ಕೊಳ್ಳುವಂಥ ಪದ್ಧತಿ ಇದ್ದಿದ್ದೆ ಅಮೆರಿಕದ್ದು, ಅದನ್ನು ಘೋಷಣೆ ಮಾಡ್ಕೊಂಡು ಬಿಟ್ಟಿತ್ತಲ್ಲ, ಅದನ್ನು ವಾಪಸ್ ತೊಗೊಂಡಿದೆ, ರಿವೈಸ್ ಮಾಡ್ಕೊಂಡಿದೆ ತನ್ನ ಫ್ಯಾಕ್ಟ್ ಶೀಟನ್ನು. ತಾನು ಹೇಳಿದ್ದು $500 ಬಿಲಿಯನ್ 5 ವರ್ಷದಲ್ಲಿ ತಗೊಳ್ಬಹುದು, ಮತ್ತು ಈ ಕ್ರಾಪ್ಸ್ ಮೇಲೆ, ಬೇರೆ ಬೇರೆ ಪ್ರಾಡಕ್ಟ್ಸ್ ಮೇಲೆ, ಫುಡ್ ಗ್ರೇನ್ಸ್ ಮೇಲೆ ಭಾರತ ರಿಮೂವ್ ಮಾಡಿಬಿಡತ್ತೆ ಟ್ಯಾರಿಫನ್ನು.
ಅದನ್ನು ತೆಗೆದು ಹಾಕಿದೆ. ಆ ಪಾಯಿಂಟನ್ನು ತಾನು ಹೇಳ್ಕೊಂಡಿದ್ದೆಲ್ಲ ಸುಳ್ಳು ಅನ್ನೋದನ್ನು ಅಮೆರಿಕ ಒಪ್ಪಿಕೊಂಡು ಹೆಜ್ಜೆ ಹಿಂದಿಟ್ಟಿದೆ. ಯಾಕಂದರೆ ಅವ್ರಿಗೆ ಟ್ರೇಡ್ ಡೀಲ್ ಬೇಕು, ಕಳ್ಕೊಳ್ಳೋಕೆ ರೆಡಿ ಇಲ್ಲ ಭಾರತ. ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಮತ್ತು ಅದರ ನಡುವೆ ಭಾರತ ಕ್ಲಿಯರ್ ಕಟ್ ಆಗಿ ಸುಳ್ಳು ಹೇಳೋಕ್ಕಾಗಲ್ವಲ್ಲ. ಈ ಟ್ರೇಡ್ ಡೀಲಲ್ಲಿ ಇಲ್ಲದೇ ಇರೋದನ್ನು ಇದೆ ಅಂತ, ಇರೋದನ್ನು ಇಲ್ಲ ಅಂತ ಹೇಳೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಟ್ರೇಡ್ ಡೀಲ್ನ ಅಂಶಗಳು ಇವತ್ತಲ್ಲ ನಾಳೆ ಇದು ಇಂಟರಿಮ್ ಅಗ್ರಿಮೆಂಟ್ ಆಗಿರೋದಲ್ಲ, ಫೈನಲ್ ಆದಮೇಲೆ ಹೊರಗಡೆ ಬರಲೇಬೇಕು. ಸುಳ್ಳು ಹೇಳೋದಕ್ಕಾಗತ್ತಾ? ಅಗ್ರಿಕಲ್ಚರು, ಪೌಲ್ಟ್ರಿ ಮತ್ತು ಹೈನುಗಾರಿಕೆಯನ್ನು ಪ್ರೊಟೆಕ್ಟ್ ಮಾಡಿದ್ದೀವಿ, ಸೇಫ್ ಗಾರ್ಡ್ ಮಾಡಿದ್ದೀವಿ, ಯಾವ ತೊಂದರೆನೂ ಆಗ್ತಿಲ್ಲ ಅಂತ ಪಿಯೂಷ್ ಗೋಯಲ್ ಅವರು ಅನೌನ್ಸ್ ಮಾಡಿದ್ದಾರೆ. ಮತ್ತು ಈಗ ಅಮಿತ್ ಶಾ ಅವರೇ ಇದ್ರ ಬಗ್ಗೆ ರೈತರು 100ಕ್ಕೆ 100ರಷ್ಟು ಕನ್ಫರ್ಮೇಷನ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಬದಲಾಗಿ ನಮ್ಮ ಪ್ರಾಡಕ್ಟ್ಸು ಜಗತ್ತಿನ ದೊಡ್ಡ ರಾಷ್ಟ್ರಗಳಿಗೆ ತೆರೆದುಕೊಳ್ತಾ ಇದೆ. ಅಂದರೆ ಇಲ್ಲಿಂದ ರಫ್ತು ಮಾಡೋದಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಸಿಕ್ಕಿದೆ. ಆ ಮೂಲಕ ರೈತರಿಗೆ ಅನುಕೂಲವಾಗುತ್ತೆ, ಬಿಟ್ಟರೆ ನಷ್ಟ ಯಾವ ರೀತಿಯಲ್ಲೂ ಇಲ್ಲ ಅನ್ನೋದನ್ನು ಸೆಟ್ ಹೊಡೆದಿರೋದು ರಾಹುಲ್ ಗಾಂಧಿ ಅವರಿಗೆ. ದಯವಿಟ್ಟು ಬನ್ನಿ, ನೀವು ಹೇಳಿರೋ ವೇದಿಕೆಯಲ್ಲೇ ಇದಕ್ಕೆ ಒಂದು ಇತ್ಯರ್ಥ ಮಾಡೇ ಬಿಡೋಣ, ನೀವು ಹೇಳಿದ್ದೆಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಸಿಗುತ್ತೆ ಅಂತ. ಹಾಗೆ ರಾಹುಲ್ ಗಾಂಧಿ ಅವರಿಗೆ BJP ಇಟ್ಟಿರೋ ಪ್ರಶ್ನೆ ಈಗ, ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಿ ರೈತರಿಗೆ ಎಷ್ಟು ಕೊಟ್ಟಿದ್ರಿ? ರೈತರ ಪರವಾಗಿ ಮಾತಾಡ್ತಿದ್ದೀರಲ್ವಾ, ಲೆಕ್ಕ ಇಡ್ತೀನಿ ನೋಡಿ ಅಂತ ನಂಬರನ್ನು ಇಟ್ಟಿರೋದು. ಮನಮೋಹನ್ ಸಿಂಗ್ ಅವಧಿ ಮತ್ತು ಅಂದರೆ ಅವರ 10 ವರ್ಷ, ನರೇಂದ್ರ ಮೋದಿ ಅವರ 10 ವರ್ಷ, 15 ಪಟ್ಟು 15 ಟೈಮ್ಸ್ ಹೆಚ್ಚು ಏನು ಫುಡ್ ಗ್ರೇನ್ಸನ್ನು, ಆಹಾರ ಪದಾರ್ಥಗಳನ್ನು ರೈತರಿಂದ MSPಯಲ್ಲಿ ತಗೊಂಡಿರೋದು 15 ಪಟ್ಟು ಜಾಸ್ತಿ. ಅದಕ್ಕೆ ದಾಖಲೆ ತಗೊಳ್ಳಿ. ಮತ್ತು ಕಾಂಗ್ರೆಸ್ ಬಜೆಟ್ ಅಲೋಕೇಶನ್ನಲ್ಲಿ 26,000 ಕೋಟಿ ಡ್ಯೂರಿಂಗ್ ಕಾಂಗ್ರೆಸ್ ಗೌರ್ಮೆಂಟು ರೈತರಿಗೆ. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ 1.29 ಲಕ್ಷ ಕೋಟಿ, 26,000 ಕೋಟಿ, 1.29 ಲಕ್ಷ ಕೋಟಿ. ಸೊ ಇದನ್ನು ಕಂಪೇರ್ ಮಾಡಿ ನೋಡಿ, ಯಾರ ಅವಧಿಯಲ್ಲಿ ರೈತರಿಗೆ ಎಷ್ಟೆಷ್ಟು ಕೊಡ್ತಿದ್ದಾರೆ ಅಂತ. BJP ಲೆಕ್ಕ ಇಟ್ಟು, ಕಾಂಗ್ರೆಸ್ ಅವಧಿಯ ನಂಬರ್ಸ್ ಇಟ್ಟು, ಇದು ನಿಮ್ಮ ರೈತರ ಅಸಲಿ ಹಿತ ಕಾಯುವಂಥ ಲಕ್ಷಣವಾ? ಮತ್ತು ಅದರ ಜೊತೆಗೆ ಕೆಲವು ಟ್ರೇಡ್ ಡೀಲ್ಗಳನ್ನು ನೀವೆಲ್ಲ ಏನು ಒಪ್ಪಂದ ಮಾಡ್ಕೊಂಡಿದ್ರಿ, ಅದರಲ್ಲಿ ರೈತರಿಗೆ ಹಾನಿಕರವಾದಂಥ ಅಂಶಗಳಿದ್ವು, ಆದರೆ ಇಲ್ಲಿ ನಾವು ಸೇಫ್ ಗಾರ್ಡ್ ಮಾಡಿದ್ದೀವಿ, ಅದನ್ನು ಬಿಚ್ಚಿಡ್ತೀವಿ ದೇಶದ ಮುಂದೆ ಅಂತ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ. 70 ವರ್ಷ ದೇಶವನ್ನು ಯಾಮಾರಿಸಿ, ರೈತರನ್ನು ಯಾಮಾರಿಸಿ ಬಹಳಷ್ಟು ತೊಂದರೆಗಳನ್ನು ಮಾಡಿ ಈಗ ನರೇಂದ್ರ ಮೋದಿ ಅವರ ವಿರುದ್ಧ ಮುಗಿಬೀಳ್ತಿದ್ದೀರಾ. 70 ವರ್ಷದಲ್ಲಿ ಒಂದೇ ಒಂದು ಸಲ ಸಾಲ ಮನ್ನಾ ಮಾಡಿ ಅದೇ ಕಟ್ಟುಕಥೆಯನ್ನು ಇಟ್ಕೊಂಡು ನೀವು ಹಾಗೆ ರೈತರಿಗೆ ಮೋಸ ಮಾಡಿದ್ರಿ. ಆದರೆ ಈಗ ನಾವು ಪ್ರತಿ ವರ್ಷ 6,000 ಡೈರೆಕ್ಟಾಗಿ ರೈತರಿಗೆ ಹೋಗಿ ತಲುಪ್ತಿದೆ. ರೈತರಿಗೆ ಬೇಕಾದಂಥ ಎಲ್ಲ ಬಗೆಯ ಯೋಜನೆಗಳು ನಮ್ಮ ಅವಧಿಯಲ್ಲಿ ಸಾಧ್ಯವಾಗಿದೆ. ನೀವು ಗರೀಬಿ ಹಟಾವೋ ಅಂದ್ಕೊಂಡು ಬಾಯಲ್ಲಿ ಹೇಳಿದ್ರಿ, ಆದರೆ ಇವತ್ತು ನರೇಂದ್ರ ಮೋದಿ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಅಮಿತ್ ಶಾ ಅವರು ಕೊಡ್ತಿರೋ ಲೆಕ್ಕ ಇದು, BJP ಇಡ್ತಾ ಇರುವಂಥ ಲೆಕ್ಕ ಇದು. 26-27 ಕೋಟಿ ಜನ ಅತ್ಯಂತ ಕಡು ಬಡತನದಿಂದ ಹೊರಗಡೆ ಬಂದಿರೋದು ಯಾರ ಅವಧಿಯಲ್ಲಿ? ಸೊ ನೀವು ಬಾಯಲ್ಲಿ ಹೇಳಿದ್ದೇನು, ಕೊಟ್ಟಿದ್ದೇನು, ಮತ್ತು ನರೇಂದ್ರ ಮೋದಿಯವರ ಅವಧಿಯಲ್ಲಿ ಜನರಿಗೆ, ರೈತರಿಗೆ ಸಿಕ್ಕಿದ್ದೇನು ಅನ್ನುವ ಅಂಕಿಅಂಶಗಳನ್ನು ಇಟ್ಟು ನೇರ ದಾಳಿ ನಡೆಸಿರೋದು. ದಯವಿಟ್ಟು ಬನ್ನಿ, ನಮ್ಮ ಯುವ ಮೋರ್ಚಾದ ಒಬ್ಬ ಯುವ ನಾಯಕನನ್ನು ಕಳಿಸ್ಕೊಡ್ತೀವಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ದಾಖಲೆ ಸಮೇತ ಉತ್ತರ ನಿಮ್ಮ ಆಯ್ಕೆಯ ವೇದಿಕೆಯಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.